Hello guys, welcome back to my YouTube channel that is Mindful Movements. I hope all are doing good. ಇವತ್ತಿನ ಕ್ಲಾಸಲ್ಲಿ ನಾವು ಥರ್ಡ್ ಸೆಮ್ ಕನ್ನಡ ವಚನಗಳ ಬಗ್ಗೆ ನೋಡೋಣ. ಇದನ್ನು ಬರ್ತಿರೋದು ಬಸವಣ್ಣ ಐದಕ್ಕಿ ಲಕ್ಕಮ್ಮ. ಬಸವಣ್ಣನವರು ಸುಮಾರು 1160 ಎಂದು ಅಂದಾಜಿಸಲಾಗಿದೆ. ಇವರು ಬಾಗಲಕೋಟೆ ಜಿಲ್ಲೆಯ ಇಂಗಲೇಶ್ವರ ಬಾಗೇವಾಡಿ ಎಂಬಲ್ಲಿ ಜನಿಸಿದರು. ತಂದೆ ಮಂಡಗೆಯ ಮಾದಿರಾಜ, ತಾಯಿ ಮಾದಲಾಂಬಿಕೆ. ಗಂಗಾಂಬಿಕೆ, ನೀಲಾಂಬಿಕೆ ಎಂಬ ಪತ್ನಿಯರನ್ನು ಹೊಂದಿದ್ದರು. ಇವರಿಗೆ ಬಾಲಸಂಗ ಎಂಬ ಮಗನಿದ್ದನು. ಇವರು ಬರೆದಿರುವ ವಚನಗಳಲ್ಲಿ 1414 ವಚನಗಳು ಪ್ರಸ್ತುತ ಲಭ್ಯವಿದೆ. ಕೂಡಲ ಸಂಗಮ ದೇವ ಇವರ ಅಂಕಿತನಾಮ. ಈ ಬಸವಣ್ಣನವರು ಈ ವಚನಗಳ ಮೂಲಕ ಏನು ಹೇಳ್ತಿದ್ದಾರೆ ಅಂದರೆ, ಒಬ್ಬ ಮನುಷ್ಯ ಅವನ ಮನಸ್ಸಲ್ಲಿ ಎಷ್ಟೇ ಕೆಟ್ಟ ವಿಷಯಗಳನ್ನು ಇಟ್ಕೊಂಡು ಶಿವನಿಗೆ ಪೂಜೆ ಮಾಡಿದ್ರೆ ಆ ಭಕ್ತಿಯನ್ನು ಶಿವನು ಮೆಚ್ಚಲ್ಲ. ಸೊ ಒಬ್ಬ ಮನುಷ್ಯ ಹೊರಗಿಂದ ಎಷ್ಟು ಭಕ್ತಿಯನ್ನು ತೋರಿಸ್ತಾನೋ ಒಳಗಿಂದನೂ ಅಷ್ಟೇ ಭಕ್ತಿಯನ್ನು ಇಟ್ಕೋಬೇಕು. ಆಗಲೇ ಶಿವನು ಆ ಭಕ್ತಿಯನ್ನು ಮೆಚ್ತಾನೆ. ಆಗಲೇ ಅದು ಪರಿಪೂರ್ಣ ಶಿವಭಕ್ತಿ ಎಂದು ಹೇಳುತ್ತಾರೆ. ಈಗ ಪೊಯಮ್ನ ನೋಡೋಣ. ಈ ಪೊಯಮಲ್ಲಿ ಟೋಟಲ್ 6 ಪ್ಯಾರಾಸ್ ಇದೆ. ಇದಕ್ಕೆ ಮುಂಚೆ ಯಾರಿಗಾದರೂ ಥರ್ಡ್ ಸೆಮ್ ಎಲ್ಲ ಸಬ್ಜೆಕ್ಟ್ ನೋಟ್ಸ್ ಬೇಕಾದರೆ ಡಿಸ್ಕ್ರಿಪ್ಷನ್ಲಿರೋ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ. ಈಗ ಪೊಯಮ್ನ ನೋಡೋಣ. ಈಗ ಮೊದಲನೇ ಪ್ಯಾರಾ. ಸಗಣಿಯ ಬೆನಕಂಗೆ ಸಂಪಿಗೆ ಅರಳಲ್ಲಿ ಪೂಜಿಸಿದರೆ ರಂಜನೆ ಇಲ್ಲದೆ ಅದಹ ಗಂಜಲ ಬಿಡದಣ್ಣ. ಮಣ್ಣ ಪುತ್ತಳೆಯ ಮಾಡದೆ ಜಲದಲ್ಲಿ ತೊಳೆದರೆ ನಿಚ್ಚಕ್ಕೆ ಕಸೆ ಆಹುದಲ್ಲದೆ ಅದು ಆ ಹುಚ್ಚಗೆ ಬಿಡದಣ್ಣ. ಲೋಕದ ಮಾನವಂಗೆ ಶಿವದೀಕ್ಷೆಯ ಕೊಟ್ಟರೆ ಕೆಟ್ಟವನೇಕೆ ಶಿವಭಕ್ತನಹುವೆ ಕೂಡಲ ಸಂಗಮ ದೇವ. ಅಂದರೆ ಸಗಣಿಯಿಂದ ಮಾಡಿದ ಗಣಪತಿಯನ್ನು ಹಲವಾರು ಹೂಗಳಿಂದ ನಾವು ಎಷ್ಟೇ ಪೂಜೆ ಮಾಡಿದರೂ ಆ ಸಗಣಿ ಅದರ ನಿಜವಾದ ಸುವಾಸನೆಯಾದ ಗಂಜಲವನ್ನು ಬಿಡೋದಿಲ್ಲ. ಅದೇ ಥರ ಮಣ್ಣಿನಿಂದ ಮಾಡಿದ ಒಂದು ಬೊಂಬೆನ ನಾವು ನೀರಾಕಿ ತೊಳೆದ್ರೆ ಅದು ಮತ್ತೆ ಕೆಸರಾಗಿ ಬದಲಾಗುತ್ತೆ. ಅದೇ ಥರ ಒಳಗಡೆ ಶಿವದೀಕ್ಷೆಯನ್ನು ಇಟ್ಕೊಳ್ಳದೆ ನಾವು ಹೊರಗಡೆ ಎಷ್ಟೇ ಭಕ್ತಿಯನ್ನು ತೋರಿಸಿದ್ರು ಶಿವನ ಮೇಲೆ ಅದು ವೇಸ್ಟ್ ಅಂತ. ಅವನು ಎಷ್ಟೇ ಶಿವಭಕ್ತಿ ತೋರಿಸಿದ್ರು ಅದು ವ್ಯರ್ಥನೇ, ಅದು ಪರಿಪೂರ್ಣ ಶಿವಭಕ್ತಿ ಅಲ್ಲ. ಈಗ ಎರಡನೇ ಪ್ಯಾರಾ. ಮನೆಯೊಡನೆ ನೆದ್ದರು ಇಲ್ಲವೂ ಹೊಸ್ತಿಲಲ್ಲಿ ಹುಟ್ಟು ಮನೆಯೊಳಗೆ ರಜ ತುಂಬಿ ಮನೆಯೊಳಗೆ ಮನೆಯೊಡನಿದ್ದಾನೋ ಇಲ್ಲವೋ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ವಿಷಯ ತುಂಬಿ ಮನೆಯೊಡನೆಲ್ಲ ಕೂಡಲ ಸಂಗಮ ದೇವ. ಈ ಪ್ಯಾರ ಅರ್ಥ ಏನಂದರೆ, ಮನೆ ಹೊರಗಡೆ ಹುಲ್ಲು ಬೆಳೆದು ಮನೆ ಒಳಗಡೆ ಎಲ್ಲ ಧೂಳು ತುಂಬಿಕೊಂಡಿದ್ರೆ ಆ ಮನೆ ಒಳಗಡೆ ಯಾರೂ ಇಲ್ಲ ಅಂತ ಅರ್ಥ. ಅದೇ ಥರ ಮನುಷ್ಯನ ಮನಸ್ಸೊಳಗಡೆ ಎಲ್ಲ ಕೆಟ್ಟ ವಿಷಯಗಳನ್ನ ಇಟ್ಕೊಂಡು ಸುಳ್ಳೇ ಮುಖ್ಯವಾದ ಒಂದು ಅಸ್ತ್ರ ಮಾಡ್ಕೊಂಡಿರೋ ಅವನ ಮನಸ್ಸಲ್ಲಿ ಯಾವುದೇ ಕಾರಣಕ್ಕೂ ಶಿವಭಕ್ತಿ ನೆಲೆಸಲು ಸಾಧ್ಯನೇ ಇಲ್ಲ. ಒಂದು ವೇಳೆ ಅವನ ಮನಸ್ಸಲ್ಲಿ ಏನಾದರೂ ಶಿವಭಕ್ತಿ ಇದೆ ಅಂತ ಅವನು ತೋರಿಸ್ಕೊತಾ ಇದ್ದರೆ ಅದು ನಿಜವಾದ ಶಿವಭಕ್ತಿ ಅಲ್ಲ ಎಂದು ಬಸವಣ್ಣನವರು ಈ ವಚನದಲ್ಲಿ ನಿರೂಪಿಸುತ್ತಿದ್ದಾರೆ. ಈಗ ಥರ್ಡ್ ಪ್ಯಾರಾ. ಎನಸು ಕಾಲ ಕಲ್ಲು ನೀರೊಳಗಿದ್ದರೇನು ನೆನೆದು ಮೃದುವಾಗಬಲ್ಲುದೆ. ಎನಿಸು ಕಾಲ ನಿಮ್ಮ ಪೂಜಿಸಿ ಏವೆನಯ್ಯ ಮನದಲ್ಲಿ ದೃಢವಿಲ್ಲದನ್ನಕ್ಕೆ. ನಿಧಾನವ ಕಾಯ್ದಿರಿ ಬೆತರಂತ ಅದುವ ವಿಧಿಯೇನಗಾಯಿತು ಕೂಡಲ ಸಂಗಮ ದೇವ. ಈ ಪ್ಯಾರ ಅರ್ಥ ಏನಂದರೆ, ಕಲ್ಲು ಎಷ್ಟೇ ಕಾಲ ನೀರಿನಲ್ಲಿ ಮುಳುಗಿದ್ರೂ ಅದ್ರ ಸ್ವರೂಪವನ್ನು ಅದು ಕಳ್ಕೊಳ್ಳಲ್ಲ. ಅದೇ ಥರ ಅದು ಮೃದುನೂ ಆಗೋದಿಲ್ಲ. ಅದೇ ಥರ ಒಂದು ಮನುಷ್ಯ ಎಷ್ಟೇ ವರ್ಷ ಪೂಜೆ ಮಾಡಿದ್ರು ಅವನ ಮನಸ್ಸಲ್ಲಿ ಭಕ್ತಿ ಇಲ್ಲ ಅಂತ ಅಂದರೆ ಆ ಪೂಜೆ ಫಲಿಸಲ್ಲ.
ಅದು ಹೇಗಿರುತ್ತೆ ಅಂದರೆ, ಈ ಒಂದು ನಿಧಿಗೆ ಒಂದು ಪಿಶಾಚಿ ಕಾದು ಕುಳಿತಿರುವಂತೆ ಇರುತ್ತದೆ. ಯಾಕಂದರೆ ದೇಹ ಇಲ್ಲದೆ ಇರೋ ಆತ್ಮ ಅದಕ್ಕೆ ಎಷ್ಟೊಂದು ನಿಧಿ ಸಿಕ್ಕಿದ್ರು ಅದು ಆ ಪಿಶಾಚಿ ಅದನ್ನ ಇಟ್ಕೊಂಡು ಏನೂ ಮಾಡೋಕ್ಕಾಗಲ್ಲ. ಅದೇ ಥರನೇ ಮನಸ್ಸಲ್ಲಿ ಶಿವನ ಮೇಲೆ ನಿಜವಾದ ಭಕ್ತಿ ಇಲ್ಲದೆ ನಾವು ಎಷ್ಟು ಪೂಜೆ ಮಾಡಿದ್ರು ಅದನ್ನು ಶಿವನು ಮೆಚ್ಚಲ್ಲ. ಈಗ ನೆಕ್ಸ್ಟ್ ಪ್ಯಾರ. ಒಲವಿಲ್ಲದ ಪೂಜೆ, ನೇಹವಿಲ್ಲದ ಮಾಟ, ಆ ಪೂಜೆಯು ಆ ಮಾಟವು ಚಿತ್ರದ ರೂಹು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ. ಅಪ್ಪಿದರೆ ಸುಖವಿಲ್ಲ, ಮೇಲಿದರೆ ರುಚಿಯಿಲ್ಲ, ಕೂಡಲ ಸಂಗಮ ದೇವ ನಿಜವಿಲ್ಲದವನ ಭಕ್ತಿ. ನಿಜವಿಲ್ಲದ ಭಕ್ತಿಯ ಸ್ವರೂಪವನ್ನು ಈ ವಚನವು ನಿರೂಪಿಸುತ್ತದೆ. ಪ್ರೀತಿಯಿಂದ ಮಾಡದ ಪೂಜೆ ಸ್ನೇಹಪೂರ್ವಕವಲ್ಲ, ಚಿತ್ರದ ಬಿಡಿಸಿದ ಕಬ್ಬಿನ ರೀತಿಯಲ್ಲಿ. ಚಿತ್ರವನ್ನು ಅಪ್ಪುವುದರಿಂದ ಯಾವುದೇ ಸುಖನೂ ಸಿಗೋದಿಲ್ಲ. ಅಂದರೆ ನಾವು ಒಂದು ಫೋಟೋನ ಎಷ್ಟೇ ತಪ್ಪಿಕೊಂಡ್ರೂ ಅದು ಯಾವ ಸುಖನೂ ಸಿಗೋದಿಲ್ಲ. ಅದೇ ಥರ ಫೋಟೋ ಮೇಲೆ ಇರೋ ಕಬ್ಬನ್ನ ತಿನ್ನೋಕ್ಕೋದ್ರೆ ಅದು ತಿನ್ನೋದಕ್ಕೆ ಯಾವ ರುಚಿನೂ ಸಿಗೋದಿಲ್ಲ. ಹಾಗೆಯೇ ನಿಜವಾದ ಭಕ್ತಿಯು ಇಲ್ಲದಿದ್ದರೆ ಆ ಭಕ್ತಿಯು ವ್ಯರ್ಥ ಎಂದು ಬಸವಣ್ಣನವರ ಅಭಿಪ್ರಾಯವನ್ನು ಈ ವಚನದ ಮುಖಾಂತರ ಅವರು ತಿಳಿಸ್ತಾ ಇದ್ದಾರೆ. ಈಗ ನಾವು ಲಾಸ್ಟ್ ಪ್ಯಾರನ್ನ ನೋಡೋಣ. ತನಗೆ ಮುನಿದವರಿಗೆ ತಾ ಮುನಿಯಲೇಕಯ್ಯ, ತನಗಾದ ಆಗೇನು ಅವರಿಗಾದ ಚೇಗೇನು, ತನುವಿನ ಕೋಪ ತನ್ನ ಹಿರಿಯತನದ ಕೇಡು, ಮನದ ಕೋಪ ತನ್ನ ಆಹುಯಿನ ಕೇಡು, ಮನೆಯೊಳಗಣ ಕಿಚ್ಚು ಮನೆಯ ಸುಟ್ಟಲ್ಲದೆ, ನೆರಮನೆಯ ಸುಡದೋ ಕೂಡಲ ಸಂಗಮ ದೇವ. ಶಿವಭಕ್ತರ ಈ ಪ್ಯಾರಾದಲ್ಲಿ ಬಸವಣ್ಣನವರು ಏನು ಹೇಳ್ತಾವ್ರೆ ಅಂದರೆ, ಶಿವಭಕ್ತರ ಗುಣ ಸ್ವಭಾವ ಹೆಂಗಿರ್ಬೇಕಂದ್ರೆ, ಅವ್ರ ಮೇಲೆ ಕೋಪ ಮಾಡ್ಕೊಂಡಿರೋರ ಮೇಲೆ ನಾವು ಕೋಪ ಮಾಡ್ಕೋಬೇಕು ಅಂತ ನಾವು ಯಾವತ್ತೂ ಅನ್ಕೋಬಾರ್ದು. ದೇಹದಲ್ಲಿರೋ ಕೋಪ ಅದೊಂದು ಕೆಟ್ಟ ಸಿಚುವೇಶನ್ಗೆ ದಾರಿ ಮಾಡಿಕೊಡುತ್ತೆ. ಹಾಗೆ ಮನಸ್ಸಿನಲ್ಲಿರೋ ಕೋಪ ಮನುಷ್ಯರಲ್ಲಿ ಇರೋ ಆ ಒಂದು ನಾಲೆಡ್ಜ್ಗೆ ಅಡ್ಡಿ ಮಾಡುತ್ತೆ ಅಂತ. ಅಂದರೆ ಈಗ ನಮ್ಮ ಮನೆಯಲ್ಲಿ ಅಂಟ್ಕೊಂಡಿರೋ ಬೆಂಕಿ ಫಸ್ಟು ನಮ್ಮ ಮನೆಯನ್ನು ಸುಡುತ್ತೆ ಹೊರತು ಪಕ್ಕದ ಮನೆಯನ್ನಲ್ಲ. ಸೊ ಫಸ್ಟು ನಾವು ನಮ್ಮ ಮನೆಯಲ್ಲಿ ಅಂಟ್ಕೊಂಡಿರೋ ಬೆಂಕಿನ ಆರಿಸ್ಬೇಕು. ಸೊ ಶಿವಭಕ್ತರಾದವರು ಯಾವುದೇ ಕಾರಣಕ್ಕೂ ಬೇರೆಯವರಿಗೆ ತೊಂದರೆಯನ್ನು ನೀಡದ ಸ್ವಭಾವವನ್ನು ಹೊಂದಿರಬೇಕೆಂದು ಬಸವಣ್ಣನವರು ಈ ವಚನಗಳ ಮೂಲಕ ತಿಳಿಸಿದ್ದಾರೆ.